ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೆರಿಗೆ ಅಂದ ಕೂಡಲೇ ಗರ್ಭಿಣಿಯರು ಭಯ ಪಡುವಂತಹ ವಾತಾವರಣ ಕರ್ನಾಟಕದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸೃಷ್ಟಿಯಾಗಿದೆ. ಬಾಣಂತಿಯರು ಆರೈಕೆ ಸರಿಯಿಲ್ಲದೆ ಸಾವನ್ನಪ್ಪುತ್ತಿದ್ದಾರೆ. ಇದರಿಂದ ಹೆರಿಗೆ ಮತ್ತು ನಂತರದಲ್ಲಿ ಜೀವಕ್ಕೆ ಅಪಾಯ ಎದುರಾಗುತ್ತೆ. ಮಹಾ ಲೇಖಪಾಲ್ ವರದಿ ಬಂದಿದೆ. ಇದು ತೀರಾ ಕಳಪೆ ಮಟ್ಟದ್ದಾಗಿದೆ ಅನ್ನೋದನ್ನ ಈ ವರದಿ ತಿಳಿಸಿದೆ. ಈ ದಿನ.com ನಮ್ಮ ಕರ್ನಾಟಕ ನಡೆದ 50 ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ. ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ ಅನ್ನು ಸಂಪರ್ಕಿಸಿ. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು ಶ್ರೀ ಪವಿತ್ರ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೆರಿಗೆ ಎಂದ ಕೂಡಲೇ ಗರ್ಭಿಣಿಯರು ಭಯ ಪಡುವಂತಹ ವಾತಾವರಣ ಕರ್ನಾಟಕದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸೃಷ್ಟಿಯಾಗಿದೆ. ಇದಕ್ಕೆ ಕಾರಣ ರಾಜ್ಯದ ವಿವಿಧ ಜಿಲ್ಲೆಗಳ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಂಭವಿಸ್ತಾ ಇರುವಂತಹ ಸಾಲು ಬಾಣಂತಿಯರ ಸಾವು. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ದಿನೇ ದಿನೇ ಬಾಣಂತಿಯರ ಸಾವಿನ ಪ್ರಮಾಣ ಹೆಚ್ಚಾಗ್ತಾ ಇದ್ದು ಅದಕ್ಕೆ ಕಳಪೆ ಆರೈಕೆಯೇ ಕಾರಣ ಅಂತ ರಿಪೋರ್ಟ್ ಹೇಳಿದೆ. ಬಾಣಂತಿಯರ ಸರಣಿ ಸಾವು ಪ್ರಕರಣ ಕರ್ನಾಟಕ ಸರ್ಕಾರದ ಪಾಲಿಗೆ ಕಗ್ಗಂಟಾಗಿ ಪರಿಣಮಿಸಿದೆ. ಚಿತ್ರದುರ್ಗ, ಬೀದರ್, ರಾಯಚೂರು, ದಾವಣಗೆರೆ, ಕೊಪ್ಪಳ, ಬೆಂಗಳೂರು ಇತರೆ ಜಿಲ್ಲೆಗಳಲ್ಲಿಯೂ ಸಹ ಬಾಣಂತಿಯರ ಸಾವಾಗ್ತಾ ಇದೆ. ಉಚಿತ ಹಾಗೂ ಸುರಕ್ಷಿತ ಅಂತ ನಂಬಿಕೊಂಡು ಆರ್ಥಿಕವಾಗಿ ಹಿಂದುಳಿದ ಗ್ರಾಮೀಣ ಭಾಗದ ಮಹಿಳೆಯರು ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ. ಆದರೆ ವೈದ್ಯರ ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳ ಎಡವಟ್ಟಿನಿಂದ ಮಸಣ ಸೇರ್ತಿದ್ದಾರೆ. ರಾಜ್ಯದಲ್ಲಿ ಕಳೆದ 8 ತಿಂಗಳಿಂದ ಬರೋಬ್ಬರಿ 348 ಬಾಣಂತಿಯರ ಸಾವಾಗಿದೆ ಅಂತ ಆರೋಗ್ಯ ಇಲಾಖೆಯ ಅಂಕಿಅಂಶಗಳು ಹೇಳುತ್ತೆ. ಪ್ರತಿ ಜಿಲ್ಲೆಯಲ್ಲೂ ಸಹ ಬಾಣಂತಿಯರ ಸಾವಿನ ಸುದ್ದಿಗಳು ವರದಿಯಾಗ್ತಾ ಇದೆ. ಈ ರಿಪೋರ್ಟ್ನ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬಾಣಂತಿಯರ ಸರಣಿ ಸಾವು ವಿಚಾರದ ಬಗ್ಗೆ ತನಿಖೆಗೆ ಸರ್ಕಾರ ಮುಂದಾಗಿ ನ್ಯಾಯಾಂಗ ತನಿಖೆ ನಡೆಸೋಕೆ ತೀರ್ಮಾನಿಸಿದೆ ಅಂತ ಈ ಹಿಂದೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ರು. ಬಾಣಂತಿಯರ ಸಾವಿನ ಪ್ರಮಾಣ ದಕ್ಷಿಣ ಭಾರತದ ಕರ್ನಾಟಕದಲ್ಲೇ ಹೆಚ್ಚು, ಅದರಲ್ಲೂ ಹಿಂದುಳಿದ ಪ್ರದೇಶವಾದ ಹೈದರಾಬಾದ್ ಕರ್ನಾಟಕದಲ್ಲಿ ಅತಿ ಹೆಚ್ಚು. ರಕ್ತಹೀನತೆ, ಶುಚಿತ್ವದ ಕೊರತೆ, ಮೌಢ್ಯ, ಅಪೌಷ್ಟಿಕತೆ ಕಾರಣದಿಂದಾಗಿ ತಾಯಂದಿರು ಮರಣವನ್ನಪ್ಪಿದ್ದಾರೆ. ಪ್ರಸವದ ನಂತರ ರಕ್ತಹೀನತೆ, ಹೆಚ್ಚು ರಕ್ತಸ್ರಾವ, ರಕ್ತದೊತ್ತಡ, ಸೋಂಕು ಮುಂತಾದ ಸಮಸ್ಯೆ ಎದುರಾಗ್ತಾ ಇದೆ. ಆಸ್ಪತ್ರೆಯಲ್ಲೂ ಸಹ ಬೆಡ್ ಸೇರಿದಂತೆ ಮೂಲಭೂತ ಸೌಕರ್ಯಗಳ ಸಮಸ್ಯೆಯಿಂದ ಹೆರಿಗೆಯ 2 ಅಥವಾ 3ನೇ ಹಂತದ ಆರೈಕೆಗೂ ಮುನ್ನ ಮನೆಗೆ ಕಳಿಸೋ ಕಾರಣ ಸಾವುಗಳ ಪ್ರಮಾಣ ಹೆಚ್ಚುತ್ತಾ ಇದೆ ಅಂತ ಆರೋಗ್ಯ ಕಾರ್ಯಕರ್ತರು ಕೂಡ ಹೇಳಿದ್ದಾರೆ. ಸರ್ಕಾರ ಅಂಗನವಾಡಿಗಳ ಮೂಲಕ ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗೆ ಪೌಷ್ಟಿಕ ಆಹಾರವಾದ ಹಾಲಿನ ಪುಡಿ, ಮೊಟ್ಟೆ, ಬೇಳೆ, ಅಕ್ಕಿ ಕೊಡ್ತಾ ಇದೆ. ಅಂಗನವಾಡಿಗಳಲ್ಲಿ ಬಿಸಿ ಊಟವನ್ನ ಕೊಡ್ತಿದ್ದಾರೆ. ಆದರೂ ಸಹ ತಾಯಂದಿರು ರಕ್ತಹೀನತೆ, ನಿಶ್ಯಕ್ತಿಯಿಂದ ಬಳಲ್ತಿದ್ದಾರೆ ಅನ್ನೋದು ಗಂಭೀರ ವಿಚಾರವಾಗಿತ್ತು. ಈಗ ಬಂದಿರೋ ರಿಪೋರ್ಟ್ ಪ್ರಕಾರ ಬಾಣಂತಿಯರ ಆರೈಕೆ ಸರಿ ಇಲ್ಲದೇನೆ ಅವರು ಸಾವನ್ನಪ್ಪುತ್ತಿದ್ದಾರೆ ಅನ್ನೋದು ಬಹಿರಂಗವಾಗಿದೆ. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೆರಿಗೆ ಪೂರ್ವ, ಹೆರಿಗೆ ಮತ್ತು ಹೆರಿಗೆ ನಂತರದ ಆರೈಕೆ ಸೇವೆಗಳು ಸರಿಯಾಗಿ ಆಗ್ತಾ ಇಲ್ಲ. ಈ ಕಾರಣದಿಂದಾಗಿ ಬಾಣಂತಿಯರ ಸಾವು, ಶಿಶು ಮರಣ ಮತ್ತೆ ಮರಳಿಸ್ತಾ ಇದೆ. ಈ ಸೇವೆಗಳು ಕಳಪೆಯಾಗಿರೋದನ್ನ ಇದು ತೋರಿಸುತ್ತೆ ಅಂತ ಮಹಾ ಲೇಖಪಾಲ್ನ ಅಥವಾ CAG ವರದಿ ಹೇಳುತ್ತೆ. ಬಾಣಂತಿ ಮತ್ತು ಶಿಶು ಆರೈಕೆಗೆ ಅಗತ್ಯ ಇರುವಂತಹ ಉಪಕರಣಗಳು, ತಜ್ಞರು, ಸಿಬ್ಬಂದಿಗಳು ಮತ್ತು ಔಷಧಗಳು ರಾಜ್ಯದ ಹಲವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲಭ್ಯ ಇಲ್ಲ ಅನ್ನೋ ಮಾಹಿತಿ ಮಹಾ ಲೇಖಪಾಲ್ ವರದಿಯಲ್ಲಿ ಇತ್ತೀಚೆಗೆ ಸಲ್ಲಿಸಿರುವಂತಹ ಸಾರ್ವಜನಿಕ ಆರೋಗ್ಯ ಮೂಲಸೌಕರ್ಯ ಮತ್ತು ಆರೋಗ್ಯ ಸೇವೆಗಳ ನಿರ್ವಹಣೆ ವರದಿ ತಿಳಿಸುತ್ತೆ. 2016ರಿಂದ 2022ರ ನಡುವೆ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ಪರಿಶೋಧನೆ ನಡೆಸಿ ಈ ವರದಿಯನ್ನ ಸಿದ್ಧಪಡಿಸಲಾಗಿದೆ. ಅಷ್ಟೇ ಅಲ್ಲ, ಬಳ್ಳಾರಿ ಜಿಲ್ಲಾಸ್ಪತ್ರೆ ಮತ್ತು ಇತರ ಆಸ್ಪತ್ರೆಗಳಲ್ಲೂ ಸಹ ಇದೇ ಪರಿಸ್ಥಿತಿ ಇದೆ ಅನ್ನೋದನ್ನ CAG 2022ರಲ್ಲೇ ಅಂದಿನ ರಾಜ್ಯ ಸರ್ಕಾರದ ಗಮನಕ್ಕೆ ತಂದಿತ್ತು. ಸೌಲಭ್ಯಗಳನ್ನು ಹೆಚ್ಚಿಸಿ ಸಮಸ್ಯೆಗಳನ್ನು ಬಗೆಹರಿಸಲಾಗುವುದು ಅಂತ ರಾಜ್ಯ ಸರ್ಕಾರವು ಪರಿಶೋಧಕರಿಗೆ ತಿಳಿಸಿತು. ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಇತ್ತೀಚೆಗೆ ನಡೆದಂತ ಸಾಲು ಬಾಣಂತಿಯರ ಸಾವುಗಳು ಪರಿಸ್ಥಿತಿಯನ್ನು ಸುಧಾರಿಸಿಲ್ಲ ಅನ್ನೋದರ ಕಡೆಗೆ ಬೊಟ್ಟು ಮಾಡಿ ತೋರಿಸ್ತಾ ಇದೆ. ಇತ್ತೀಚೆಗೆ 5 ವರ್ಷಗಳಲ್ಲಿ ಸೌಲಭ್ಯಗಳ ಪರಿಸ್ಥಿತಿಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಉಪಕರಣಗಳು, ಶುದ್ಧೀಕರಣ ವಸ್ತುಗಳ ಕೊರತೆ ಹಾಗೇನೇ ಇದೆ ಅಂತ ಬಳ್ಳಾರಿ ಜಿಲ್ಲಾಸ್ಪತ್ರೆಯ ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಕಿಮ್ಸ್, ವಿಕ್ಟೋರಿಯಾ, KC ಜನರಲ್, ಬಳ್ಳಾರಿ, ಕೋಲಾರ ಜಿಲ್ಲಾಸ್ಪತ್ರೆಗಳು, ಬಂಗಾರಪೇಟೆ, KR ಪುರ, ಕಲಘಟಗಿ, ನವಲ್ಗುಂದ, ಶ್ರೀನಿವಾಸಪುರ, ಕೂಡ್ಲಿಗಿ, ಪಿರಿಯಾಪಟ್ಟಣದ ತಾಲೂಕುಗಳು ಮತ್ತು ಅದರ ಆಸ್ಪತ್ರೆಗಳು ಮತ್ತು ಹಲವು ಸಮುದಾಯ ಆರೋಗ್ಯ ಕೇಂದ್ರಗಳನ್ನು ಪರಿಶೋಧನೆಗೆ ಒಳಪಡಿಸಲಾಗಿತ್ತು. ಹೆರಿಗೆ ಪೂರ್ವ, ಹೆರಿಗೆ ಮತ್ತು ಹೆರಿಗೆ ನಂತರದ ಆರೈಕೆಗೆ ಸಂಬಂಧಿಸಿದಂತೆ ಈ ಎಲ್ಲಾ ಜಿಲ್ಲಾಸ್ಪತ್ರೆಗಳಲ್ಲೂ ಹಲವು ಕುಂದುಕೊರತೆಗಳು ಕಂಡುಬಂದಿದೆ ಅಂತ ಈ ವರದಿ ವಿವರಿಸಿದೆ. ಸ್ತ್ರೀರೋಗ ತಜ್ಞರ ಅನುಪಸ್ಥಿತಿ ಮತ್ತು ಅನಿಯಮಿತ ಲಭ್ಯತೆ ಕಾರಣದಿಂದಾಗಿ ಹೆರಿಗೆ ಪೂರ್ವ ಆರೈಕೆ ಸೇವೆ ಲಭ್ಯ ಇಲ್ಲದಂತಾಗಿದೆ. ಹೆರಿಗೆ ಪೂರ್ವದಲ್ಲಿ 6 ಸ್ವರೂಪದ ಪರೀಕ್ಷೆಗಳನ್ನು ನಡೆಸಬೇಕು. ಉಪಕರಣ, ತಜ್ಞರು, ಸಿಬ್ಬಂದಿಗಳ ಕೊರತೆಯಿಂದ ಈ ಎಲ್ಲವನ್ನೂ ಸಹ ಪಾಲಿಸೋಕೆ ಆಗ್ತಾ ಇಲ್ಲ. ಇದರಿಂದ ಗರ್ಭಿಣಿಯರಲ್ಲಿ ಆರೋಗ್ಯ ಸಮಸ್ಯೆ ಇದ್ರೂ ಸಹ ಅದು ಪತ್ತೆ ಆಗ್ತಾ ಇಲ್ಲ.
ಇದರಿಂದ ಹೆರಿಗೆ ಮತ್ತು ನಂತರದಲ್ಲಿ ಜೀವಕ್ಕೆ ಅಪಾಯ ಎದುರಾಗ್ತಾ ಇದೆ. ಹೆರಿಗೆ ನಂತರ ನಂಜಾಗದಂತೆ ತಡೆಗಟ್ಟೋಕೆ ಹೆರಿಗೆ ಪೂರ್ವದಲ್ಲೇ ನೀಡಬೇಕಾದಂಥ RTI ಮತ್ತು STI ನಿರೋಧಕ ಔಷಧಿಗಳು ಬಹುತೇಕ ಆಸ್ಪತ್ರೆಗಳಲ್ಲಿ ಲಭ್ಯ ಇಲ್ಲ. ಇನ್ನು ವಿಶೇಷ ವೈದ್ಯರ ಕೊರತೆ ಕಾರಣದಿಂದಾಗಿ ಎಲ್ಲ ಆಸ್ಪತ್ರೆಗಳಲ್ಲಿ ಸಮಗ್ರ ಗರ್ಭಪಾತ ಆರೈಕೆ ಸೇವೆ ಲಭ್ಯ ಇಲ್ಲ. ಈ ಎಲ್ಲ ಕೊರತೆ ಕಾರಣದಿಂದ ಹೆರಿಗೆ ಪೂರ್ವದಲ್ಲೇ ಹಲವು ಗರ್ಭಿಣಿಯರಲ್ಲಿ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಇನ್ನು ರಿಸರ್ಚ್ ನಡೆಸಿದಂಥ ಹಲವು ಆಸ್ಪತ್ರೆಗಳ ಹೆರಿಗೆ ವಾರ್ಡ್ಗಳಲ್ಲಿ ಅಗತ್ಯ ಸಿಬ್ಬಂದಿಗಳು ಸಹ ಇರಲಿಲ್ಲ. ತಜ್ಞ ವೈದ್ಯರು, ಅರವಳಿಕೆ ತಜ್ಞರು, ಅಗತ್ಯ ಸಂಖ್ಯೆಯ ದಾದಿಯರು, ಸ್ವಚ್ಛತಾ ಸಿಬ್ಬಂದಿಯ ಕೊರತೆ ಕೂಡ ಇತ್ತು. ಅವಧಿ ಪೂರ್ವ ಹೆರಿಗೆಗಳಲ್ಲಿ ಸಮಸ್ಯೆಗಳನ್ನು ನಿವಾರಿಸೋಕೆ ಲಾಟಿಕೊಸ್ಟರೈಡ್ ಅನ್ನೋ ಚುಚ್ಚುಮದ್ದನ್ನು ಕೊಡಬೇಕು. ಇಂಥ 5598 ಪ್ರಕರಣಗಳನ್ನು ಪರಿಶೀಲಿಸಿದಾಗ 1221 ಪ್ರಕರಣಗಳಲ್ಲಿ ಚುಚ್ಚುಮದ್ದನ್ನು ಕೊಟ್ಟೇ ಇರಲಿಲ್ಲ ಅನ್ನೋದು ಪತ್ತೆಯಾಗಿದೆ. ಬಿ ಕಾಂಪ್ಲೆಕ್ಸ್, ಹೈಡ್ರಾಲಾಜಿನ್, ಲಿಗ್ನೋಕೇನ್, ಮೈಥಲೋಡ್ಪೋನಾ ಮತ್ತು ಆಂಪಿಸಿಲಿನ್ ನಂಥ ಅತ್ಯಂತ ಅಗತ್ಯವಾದ ಔಷಧಗಳ ಸಂಗ್ರಹ ಹಲವು ಆಸ್ಪತ್ರೆಗಳಲ್ಲಿ ಇರಲೇ ಇಲ್ಲ. ಹೆರಿಗೆ ಸಂದರ್ಭದಲ್ಲಿ ನೋವಿನ ತೀವ್ರತೆ ಮತ್ತು ಮತ್ತಿತರ ಸಂಕೀರ್ಣತೆಗಳ ನಿಗಾ ವಹಿಸೋಕೆ ಬಳಸುವಂತ ಫಾಟೋಗ್ರಾಫ್ ಸೌಲಭ್ಯವೂ ಸಹ ಹಲವು ಆಸ್ಪತ್ರೆಗಳಲ್ಲಿ, ಆರೋಗ್ಯ ಕೇಂದ್ರಗಳಲ್ಲಿ ಇರಲಿಲ್ಲ. ಹೆರಿಗೆ ನಂತರದ 48 ಗಂಟೆಗಳಲ್ಲಿ ಬಾಣಂತಿ ಮತ್ತು ಶಿಶು ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ಮನೆಗೆ ಹೋಗೋದು ಉತ್ತಮ ಹೆರಿಗೆ ಆರೈಕೆ ಸೇವೆಯ ಲಭ್ಯತೆಯನ್ನು ಸೂಚಿಸುತ್ತೆ. ಆದರೆ ಲೆಕ್ಕ ಪರಿಶೋಧನೆಗೆ ಒಳಪಡಿಸಿದ ಆಸ್ಪತ್ರೆಗಳಲ್ಲಿ ಹೀಗೆ 48 ಗಂಟೆಗಳಲ್ಲಿ ಮನೆಗೆ ಹೋದ ಪ್ರಕರಣಗಳ ಪ್ರಮಾಣ ಕೇವಲ 6.3% ಮಾತ್ರ. ಇದು ತೀರಾ ಕಳಪೆ ಮಟ್ಟದ್ದಾಗಿದೆ ಅನ್ನೋದನ್ನ ಈ ವರದಿ ತಿಳಿಸುತ್ತೆ. ಇನ್ನು ಸಾಮಾನ್ಯವಾಗಿ ತಾಲೂಕು ಮತ್ತು ಜಿಲ್ಲಾಸ್ಪತ್ರೆಗಳಿಗೆ ಹೆರಿಗೆ ಮಾಡಿಸ್ಕೊಳ್ಳೋಕೆ ಬರುವಂತಹ ಮಹಿಳೆಯರು ಆರ್ಥಿಕವಾಗಿ ಹಿಂದುಳಿದ ಹಳ್ಳಿಗಾಡಿನ ಜನರು ಅನ್ನೋದು ಸಾಮಾನ್ಯ ಸಂಗತಿ. ಅವರ ಆರೋಗ್ಯ ರಕ್ಷಣೆಗೆ ಅಂತಾನೆ ಸರ್ಕಾರ ಆಸ್ಪತ್ರೆಗಳನ್ನ ಮತ್ತು ಎಲ್ಲಾ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಇದನ್ನ ನಿರ್ಮಿಸಿದೆ. ಹಲವಾರು ಆರೋಗ್ಯ ಸೇವೆಗಳನ್ನ ಬಡ ಜನರಿಗಂತಾನೆ ಕೊಟ್ಟಿದೆ. ಆದರೆ ಗರ್ಭಿಣಿಯರು ಮತ್ತು ಬಾಣಂತಿಯರ ಆರೋಗ್ಯದ ಬಗ್ಗೆ ವೈದ್ಯರ ಚಿಕಿತ್ಸೆಯ ಜೊತೆಗೆ ಅವರ ಮನೆಯವರು ಸಹ ಹೆಚ್ಚಿನ ಕಾಳಜಿನ ವಹಿಸಬೇಕಾದಂತ ತುರ್ತು ಇಂದು ಇದೆ. ಗರ್ಭಾವಸ್ಥೆಯ ಆರಂಭದ ದಿನಗಳಿಂದಾನು ಆರೋಗ್ಯವನ್ನ ಚೆನ್ನಾಗಿ ಕಾಪಾಡಿಕೊಂಡ್ರೆ ಮುಂದೆ ಗಂಭೀರ ಪರಿಸ್ಥಿತಿ ಉಂಟಾಗೋದನ್ನ ತಪ್ಪಿಸಬಹುದು. ಇದೀಗ ಮಹಾಲೇಖಪಾಲ್ ವರದಿ ಬಂದಿದೆ. ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಾಗ್ತಾ ಇದೆ, ಅದಕ್ಕೆ ಪರಿಹಾರವನ್ನ ಯಾವ ರೀತಿ ಒದಗಿಸಬೇಕು ಅನ್ನೋ ಬಗ್ಗೆಯೂ ಸಹ ಚರ್ಚೆಗಳು ನಡೀಬೇಕಾಗಿದೆ. ಅದರಂತೆ ಆಡಳಿತ ಸರ್ಕಾರ ಕೂಡ ಇದ್ರ ಬಗ್ಗೆ ಮುತುವರ್ಜಿ ವಹಿಸಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೇಕಾದ ವ್ಯವಸ್ಥೆಗಳನ್ನ ಕಲ್ಪಿಸಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.